ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಮಾದಕ ದ್ರವ್ಯ ಮುಕ್ತ ಸಮಾಜವನ್ನು ನಿರ್ಮಿಸುವುದು. ಈಗ ನಾವು ಎಲ್ಲ ಅದ್ರ ಬಗ್ಗೆ ಮಾದಕ ವಸ್ತುಗಳ ಬಗ್ಗೆ ಏನು ಮಾಡಬೇಕು, ಏನು ಅರಿವಿರಬೇಕು, ಅದನ್ನು ಮುಕ್ತವಾಗಿಕೊಂಡು ಏನು ಮಾಡಬೇಕು, ಕ್ರಮ ತಿಳ್ಕೊಳ್ಬೇಕು ಅಂದ್ರಪ್ಪ ಅಂದ್ರೆ ನೀವು ತಿಳ್ಕೊಂಡ್ರಪ್ಪ ಅಂದ್ರೆ ನೀವು ತಿಳ್ಕೊಂಡ್ಮೇಲೆ ಇನ್ನೊಬ್ಬರು ಆಸ್ಪತ್ರೆಯಲ್ಲಿ ನಿಮ್ಮ ಮನೆಯಾಗಲಿ ಅಪ್ಪಂದ್ರೆ ಆಗಲಿ ಅಣ್ಣಂದ್ರೆ ಆಗಲಿ ಎಲ್ಲರೂ ಹೇಳ್ಬೋದು. ಮಾದಕ ದ್ರವ್ಯ ಸೇವನೆಯ ವೈದ್ಯಕೀಯ ಆರೋಗ್ಯ, ಕುಟುಂಬ ಶಿಕ್ಷಣ, ಉದ್ಯೋಗ ಹಾಗೂ ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ವ್ಯಸನಕ್ಕೆ ಒಳಗಾದ ವ್ಯಕ್ತಿಯ ಜೀವನ ಮಾತ್ರವಲ್ಲ, ಅವರ ಕುಟುಂಬದ ಭವಿಷ್ಯವು ಸಂಕಷ್ಟಕ್ಕೆ ಸಿಲುಕುತ್ತದೆ. ನೀವೇನಾದರೂ ವ್ಯಸನಕ್ಕೆ ಬಲಿಯಾದಕೊಂಡ್ರೆ ನಿಮ್ಮ ಮನೆಯಲ್ಲಿ ಕುಟುಂಬ ಬೀದಿ ಪಾಲು ಬರ್ತಾ ಇಲ್ಲ, ಆ ಥರ ಆಗಲಾರ್ದಂತಾಗ ನೀವು ಅದರಿಂದ ವ್ಯಸನದಿಂದ ಮುಕ್ತಿ ಇರ್ಬೇಕು. ಅಂದ್ರಪ್ಪ ಸಂಕಷ್ಟಕ್ಕೆ ನೀವು ಸಿಲುಕಬಾರ್ದು ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಕೆಲವರು ಸ್ನೇಹಿತರ ಒತ್ತಡಕ್ಕೆ ಅಥವಾ ಮಾನಸಿಕ ಒತ್ತಡದಿಂದ, ಅಂದರೆ ಮಾನಸಿಕ ಒತ್ತಡ ಯಾವುದೇ ಒಂದು ಒಂದು ಬೇಜಾರಾಗಿದ್ದಪ್ಪ ಇವತ್ತ ಫ್ರೆಂಡ್ಸ್ ಜೊತೆಗೆ ಹೋಗ್ಬೇಕು, ಮಾದಕ ಸೇವನೆ ಮಾಡಬೇಕು, ಅವೆಲ್ಲವನ್ನ ಯಾವುದೇ ಒತ್ತಡಕ್ಕೆ ಮಳೆಯದೆ ಮಾದಕ ವಸ್ತುಗಳನ್ನು ನೀವು ತೆಗೆದುಕೊಳ್ಳಬಾರದು. ಪೊಲೀಸ್ ಇಲಾಖೆಯ ಕರ್ತವ್ಯ ಕೇವಲ ಕಾನೂನು ಜಾರಿಸುವುದಲ್ಲ, ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಆಗಿದೆ. ಮಾದಕ ದ್ರವ್ಯಗಳ ಮಾರಾಟ ಮತ್ತು ಸಾಗಾಟ ಈ ಬಳಕೆಯ ತಡೆಗಟ್ಟಲು ಪೊಲೀಸ್ ಇಲಾಖೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಇರುತ್ತದೆ. ಈಗ ಅಷ್ಟೇ ಇವತ್ತು ಒಂದು ದಿವಸ ಅಲ್ಲ, ನಾವು ಕಂಟಿನ್ಯೂಸು ಎಲ್ಲ ಅವನ್ನ ಮಾದಕ ವಸ್ತುಗಳನ್ನ ಎಲ್ಲೆಲ್ಲೇ ಮಾರಾಟ ಮಾಡ್ತಾರ, ಯಾರು ತೊಗೊಂತಾರ, ಹಂಗೆ ನಮ್ಮದು ಪತ್ತೆ ಹಚ್ಚ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ ದಿವಸ. ಅವೇನು ಸಿಕ್ಕರಪ್ಪ ಅಂದ್ರೆ ನಾವು ಅವ್ರನ್ನ ಕಾನೂನು ಕ್ರಮ ಒಳಪಡಿಸಿ ಅವ್ರು ನಾವು ಕಠಿಣ ಕ್ರಮ ತಗೊಳ್ತೀವಿ. ಹಾಗಾಗಿ ನೀವು ಕಟ್ಟುನಿಟ್ಟಾಗಿ ಕ್ರಮ ವಹಿಸಬಹುದು. ಹಾಗೂ ಪೊಲೀಸ್ ಇಲಾಖೆಯ ಕರ್ತವ್ಯ ಕೇವಲ ಕಾನೂನು ಜಾರಿಗೊಳಿಸುವುದು ಅಂತ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಆಗಿದೆ. ಮಾದಕ ದ್ರವ್ಯಗಳ ಮಾರಾಟ, ಸಾಗಾಟ ಹಾಗೂ ಬಳಕೆಯನ್ನು ತಡೆಯಲು ಪೊಲೀಸ್ ಇಲಾಖೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಇರುತ್ತದೆ. ಸಮಾಜದ ಪ್ರತಿಯೊಬ್ಬ ನಾಗರಿಕ ಸರ್ಕಾರಗಳಿಗೆ ಈ ಹೋರಾಟ ಯಶಸ್ವಿಯಾಗಿದೆ. ಈಗ ನಾವು ಹೋರಾಟ ಮಾಡುವಾಗ ನಾವು ಇದನ್ನ ಕಾರ್ಯಾಚರಣೆ ಮಾಡುವಾಗ ಪ್ರತಿಯೊಬ್ಬರು ಕೈ ಜೋಡಿಸಿದ್ರೆ ಗೊತ್ತಿದ್ದಾರೆ ಈ ಸಾರಿ ಹಿಂಗಿದೆ, ಮಾದಕ ವಸ್ತುಗಳು ಮಾಡ್ತಾ ಇದ್ದಾರೆ, ಅಂಥವ್ರ ಸೇವನೆ ಮಾಡ್ತಾ ಇದ್ದಾರೆ, ಏನಂತ ಗೊತ್ತಾದ್ರೆ ಈ ವಿಷಯ ಮಾಡೋದು ಗೊತ್ತಾಗ್ತಾನೆ. ನಾವೆಷ್ಟೇ ಇರ್ತೀವಿ, ಈಗ 90 ಹಳ್ಳಿಗಳು ನಮ್ಮಲ್ಲಿ ಹೋಗಿದ್ದೀವಿ, ನಾವು 30 ಜನ ಕೆಲಸ ಮಾಡ್ತಾ ಇದ್ದೀವಿ. ಆ 90 ಹಳ್ಳಿಗೆ ಕಳ್ಸಕ್ಕಂತ. ಹಾಗಾಗಿ ನೀವು ಏನು ನಿಮ್ಮಲ್ಲಿ ಮಾಹಿತಿ ಸಿಕ್ಕಪ್ಪ ಅಂದ್ರೆ ಆ ಮಾಹಿತಿಯನ್ನು 1908 ನೀವು ಕಾಲ್ ಮಾಡ್ಬೋದು. ಈ ಥರ ಹಿಂದೆ ಮಾಡ್ತಾ ಇದ್ದಾರೆ, ವಿಷಯ ತಿಳಿಸ್ಬೋದು. ವಿದ್ಯಾರ್ಥಿಗಳು ಮತ್ತು ಯುವಕರು ತಮ್ಮ ಜೀವನದಲ್ಲಿ ಉತ್ತಮ ಗುರಿಯನ್ನು ಹೊಂದಬೇಕು. ಕ್ರೀಡೆ, ಶಿಕ್ಷಣ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಉತ್ತಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಆರೋಗ್ಯಕರ ಜೀವನ ನಡೆಸಬೇಕು. ಪೋಷಕರು ತಮ್ಮ ಮಕ್ಕಳೊಂದಿಗೆ ಮುಕ್ತವಾಗಿ ಮಾತಾಡಿ ಅದರ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸಬೇಕು. ಈಗ ಮೊನ್ನೆ ಒಂದು ಈಗ ನಮ್ಮ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಬೆಳೆ ನಡೀತು. 50 ಜನ ಗೊತ್ತಾ? ಎಷ್ಟು ಮಾಡೋದನ್ನೇ ಇಬ್ಬರು ಮಾಡಿ ಮಗ ಸಂಜೆಲ್ಲ ಹಾಕೋಣ. ಅವ್ನು ಹೆಂಗಿದ್ದು ಗೊತ್ತಾ ಸ್ಟೂಡೆಂಟ್, ಮನೆಗೆ ಬಿಟ್ಟರಪ್ಪ ಅಂದ್ರೆ ಕಾಲೇಜ್ ಬಿಟ್ಟು ಮನೆ ಒಬ್ಬರು ಯಾರೋ ಮಾತಾಡ್ತಿದ್ರು ಅಂಥ ಹುಡುಗ ಅಂತ ಎಲ್ಲ ಹೇಳ್ತಾರೆ ಹುಡುಗ. ಮತ್ತು ಅಂಥ ಹುಡುಗ ಹಂಗ್ಯಾಕ ತಿಳುವಳಿ ಮಾಡಿದ್ರೆ ನೀವೆಲ್ಲರೂ ಹೆಂಗಿರ್ಬೇಕ ಆ್ಯಕ್ಟಿವ್ ಇರ್ಬೇಕು. ಕ್ರೀಡೆಯಾಗಲಿ, ಶಿಕ್ಷಣದಾಗಲಿ, ಸಾಂಸ್ಕೃತಿಕ ಇದರಾಗಲಿ ಉತ್ತಮ ಸ್ನೇಹಿತರು ಹುಡುಗಬೇಕು. ಉತ್ತಮ ಸ್ನೇಹಿತರು ಅವ್ರ ಸ್ನೇಹಿತರು ಇದ್ದಿಲ್ಲ ಅವಾಗ ತಂಪಾಡಿ ನಾನು ಹೋಗೋದು, ಶಾಲೆಗೆ ಕೊಡೋದು, ಪಾಠ ಕೇಳೋದು, ಹೋಗೋದು. ಅವ್ರು ಏನೋ ಕೇಳಿದ್ರಪ್ಪ ಏನು ಹೇಳ್ತಾರೆ, ನಮ್ಮ ಕಾಲೇಜ್ PCMB ಮಾಡ್ಬೇಕಾಗಿತ್ತು, ಅದೆಲ್ಲ PCMB ಇಟ್ಟಿದ್ರು ಅದಕ್ಕೆ ನಾನು ಸಿಕ್ತಿರ್ತಾನೆ ಈ ಥರ ಬೇರೆ ಬೇರೆ ವಿಷಯಗಳಿಂದ ಘಟನೆಗಳು ಆಗ್ತಾವೆ ನಮ್ಮ ಇಲಾಖೆಯಲ್ಲಿ. ನಮ್ಮ ಕ್ರೈಮ್
ಹಾಗಾಗಿ ನಾವು ವಿದ್ಯಾರ್ಥಿಗಳು ಇದರಿಂದ ಮುಕ್ತವಾಗಿರ್ಬೇಕು, ಮಾದಕ ದ್ರವ್ಯದಿಂದ. ಹೌದಾ? ಇನ್ನೊಂದು, ಈಗ 112 ಬಗ್ಗೆ ನಮ್ಗೆ ಗೊತ್ತಿಲ್ಲ. 112 ಕಾಲ್ ಮಾಡಿ ನಾವು ಯಾರು ಇದುವರೆಗೆ ಯಾರು ಮಾಡಿದ್ರೆ ಕೈ ಇದ್ರೆ 112 ಕಾಲ್ ಮಾಡಿಲ್ಲ ಅಂತ ಘಟನೆ ಏನು ನಡೆದಿಲ್ಲ. ಮನೆ ನೋಡಿ ಅವತ್ತೆಲ್ಲ ಏನದು ಏನಿಲ್ಲ. 112 ಯಾವುದೇ ಕ್ಷಣದಲ್ಲಿ ಈ ಟೋಟ್ಲಿ ಇಡೀ ನಮ್ಮ ಇಂಡಿಯಾದಲ್ಲಿ 112 ತುರ್ತು ಪರಿಸ್ಥಿತಿಯಲ್ಲಿ ಪೊಲೀಸರಿಗೆ ಕಾಲ್ ಮಾಡಬಹುದು. 10 ನಿಮಿಷದಲ್ಲಿ ನಿಮ್ಮಲ್ಲಿ ಯಾವುದೇ ಜಗಳ ಆಯ್ತಪ್ಪ ಅಂದ್ರೆ ಘಟನೆ ನಡೀತಪ್ಪ ಅಂದ್ರೆ ಯಾವುದೇ ಇರಲಿ, ನಿಮ್ಗೆ ಕಂಡು ಬಂತಪ್ಪ ಅಂದ್ರೆ ನೀವು 112 ಕಾಲ್ ಮಾಡಬೇಕು ಅಂದ್ರೆ ಆ ಘಟನೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಒಂದು 10 ನಿಮಿಷದಲ್ಲಿ ಪೊಲೀಸರು ಬ್ಯಾನ್ ಮಾಡ್ತಾರೆ. ಹೌದಾ? ಈ ಸ್ಕೂಲಲ್ಲಿ ನೀವು ಹೆಂಗಿರ್ಬೇಕು, ಅವಾಗ ಕಂಪ್ಲೇಂಟ್ ಬರ್ತಾ ಇದ್ದಾರೆ ಹೇಳ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿರಿ. ನಿಮ್ಮ ಪಾಲಕರು ಇಲ್ಲಿ ಎಷ್ಟು ಕಳಿಸುತ್ತೆ ನಿಮ್ಗೆ ಹಾಸ್ಟೆಲ್ಗೆ ಚೆನ್ನಾಗಿ ನಮ್ಮ ಮಕ್ಕಳು ಓದಲಿ, ವಿದ್ಯಾಭ್ಯಾಸ ಓದಲಿ, ಮುಂದೆ ನಮ್ಗೆ ಅವ್ರ ಜೀವನಕ್ಕೊಂದು ದಾರಿ ಆಗುತ್ತೆ ಅಂತ ಕಳಿಸಿರ್ತಾರೆ. ಇಷ್ಟೆಲ್ಲ ಖರ್ಚು ಮಾಡಿ ಅವರನ್ನು ಕಳ್ತಾರ. ಆದ್ದರಿಂದ ನೀವು ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೆಯ ವಿದ್ಯಾರ್ಥಿಯಾಗಿ ಮುಂದೆ ಡಿಗ್ರಿಗೆ ಹೋಗ್ಬೇಕು ಮಾಡಿ. ಓಕೆನಾ? ವತಿಯಿಂದ ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮದ ಕುರಿತು ಕೆಲವೊಂದು ಸಲಹೆಗಳನ್ನು, ಕೆಲವೊಂದು ಕಾನೂನುಗಳನ್ನು, ಪ್ರಚಲಿತ ಘಟನೆಗಳ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸಲು ಬಂದಿರುವಂತಹ ಪೊಲೀಸ್ ಇಲಾಖೆಗೆ ನಮ್ಮ ಶಾಲಾ ಹಾಗೂ ಕಾಲೇಜ್ ಹಿರೇಗಂಟೆ ಹಾಗೂ ಉದ್ಯೋಗ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಅವರೆಲ್ಲ ಮಾಹಿತಿ ನೀವು ಕೊಡಬೇಕು. ಸೊ ಅಲ್ಲಿ ಕೆಲವೊಂದು ವಿಡಿಯೋಸ್ಗಳಿದ್ದಾವೆ, ಕೆಲವೊಂದು ಲೈವ್ಸ್ಗಳಿದ್ದಾವೆ. ಅದರಿಂದ ನಮಗೆ ಏನು ಮಾಹಿತಿ ತಿಳ್ಕೊಳ್ಬೇಕು ಅಂದರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ. ಸೊ ಪ್ರಚಲಿತ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಈ ಮಕ್ಕಳಿಂದ ಗೊತ್ತಾಗ್ತದಲ್ಲ. ಸೊ ನಿಮ್ಗೆಲ್ಲ ಗೊತ್ತಿರಬೇಕು, ಈ ಡ್ರಗ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಅದಕ್ಕೆ ಅದ್ರ ಬಗ್ಗೆ ಪ್ರಶ್ನೆ ಅಲ್ಲ, ಈಗ ಒಂದು ವಿಷಯ ಹೇಳಿದ್ರು. ಸೊ ಆ ವಿದ್ಯಾರ್ಥಿ ಬಗ್ಗೆ ಮನಸ್ಥಿತಿ ಹೇಗಾಗಿರ್ಬೋದು ಅಂತಂದ್ರೆ ಪ್ರಸ್ತುತ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಮಕ್ಕಳ ವಸ್ತುಗಳಿಗೆ ಅಡಿಕ್ಟ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಈ ಸ್ಪೆಷಲಿ ಈ ವರದಿಯನ್ನು ನಾವೆಲ್ಲ ದಿನನಿತ್ಯ ಈ ದಿನಪತ್ರಿಕೆಯಲ್ಲಿ ಓದ್ತಾ ಇರ್ತೀವಿ. ಈ ಶಾಲಾ ಮಕ್ಕಳು ಏನಿದಾವಲ್ಲ, ನಾವೆಲ್ಲ ಶಾಲೆಗೆ ಹೋಗುವಾಗ ಇದ್ರ ಬಗ್ಗೆ ನಮಗೆ ಮಾಹಿತಿ ನೀಡಿದ್ದೀವಿ. ಮಕ್ಕಳು ಡ್ರಗ್ಸ್ ಸೇವನೆಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಈ ಡ್ರಗ್ಸ್ ಸೇವನೆಯನ್ನ ಮಾಡೋದ್ರಿಂದ ಆಗುವಂತಹ ಆರೋಗ್ಯದಲ್ಲಿ ಏರ್ಪಡುವಾಗಿರ್ಬೋದು. ಸೊ ಈ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ನಾವೆಲ್ಲ ಹೇಳ್ತೀವಿ. ಸ್ಪೆಷಲಿ ಈ ಹೈಸ್ಕೂಲ್ ವಿದ್ಯಾರ್ಥಿಗಳು ಹಾಗೂ PU ಹಂತದ ವಿದ್ಯಾರ್ಥಿಗಳು ಈ ಡ್ರಗ್ಸ್ಗೆ 72% ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಎಲ್ಲ ವ್ಯಕ್ತಿಗಳನ್ನು ನೋಡ್ತೀವಿ, ನಾವು ಬೇರೆ ಬೇರೆ ನೋಡ್ತೀವಿ, ನಮ್ಮ ದೇಶದಲ್ಲಿ ಕೂಡ ನೋಡ್ತೀವಿ. ಸೊ ಇದರಿಂದ ಮಾಹಿತಿಯ ಕೊರತೆ ಇದೆ ಮಕ್ಕಳಿಗೆ. ಆದ್ದರಿಂದ ನಾವು ಸೇವನೆಯಿಂದ ಅದಕ್ಕೆ ನಮಗೆ ಆರೋಗ್ಯದಲ್ಲಿ ಆಗುವಂಥ ಏರುಪೇರುಗಳಾಗಿರ್ಬೋದು. ಸೊ ಕುಟುಂಬದಲ್ಲಿ ಕಲಹಗಳು, ಸೊ ಅಲ್ಲಿ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಜಗಳ. ಸೊ ಮೇನ್ ಕಾರಣ ಏನಂತ ಅಂತಂದ್ರೆ ಈ ಮಧ್ಯ ಯೋಜನೆಯಿಂದ ಅವರು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಸೊ ಹ್ಯಾಬಿಟ್ ಆಗ್ಬಿಟ್ಟಿರ್ತಾರೆ, ಹವ್ಯಾಸ ಅಂತ ಕೇಳ್ತೀನಿ ನಾವೆಲ್ಲ. ಅದನ್ನು ತಗೊಂಡಿಲ್ಲ ಅಂದ್ರೆ ಅವನ ಮುಂದೆ ಇರೋದು ಯಾರಿದ್ದಾರೆ ಏನಿಲ್ಲ ಅದ್ರ ಬಗ್ಗೆ ಒಂದು ಅರಿವೇ ಇರೋದು. ಸೊ ಬಹಳ ಎಕ್ಸಾಂಪಲ್ ಚೆನ್ನಾಗಿ ಹೇಳ್ಬಿಡ್ತಾರೆ. ಆ ಘಟನೆ ಇಡೀ ಕರ್ನಾಟಕದಲ್ಲೇ ಎಲ್ಲರಿಗೂ ಅಕ್ಷರ ಇರೋದು. ಸ್ಪೆಷಲಿ ನಮ್ಮ ಕಾಲೇಜಿಗೆ ಬರುತ್ತದೆ ಆ ಘಟನೆ ಹೇಳ್ಬಿಡ್ತಾರೆ. ಸೊ ಏನು ಮಾದಕ ವಸ್ತು ಅಂತಂದ್ರೆ ಯಾವುದೆಲ್ಲ ಗ್ರಹಿಸಬೇಕು? ಮಾದಕ ವಸ್ತು ಆಹಾರವನ್ನ, ಪಾನೀಯವನ್ನ ಅಥವಾ ಕೆಮಿಕಲ್ಸ್, ರಾಸಾಯನಿಕ
ಯಾವ್ದನ್ನು ಗ್ರಹಿಸಬೇಕು ಇದೇ ವಸ್ತು ಮಾದಕ ವಸ್ತು ಅಂತ ಹೇಳ್ಬೋದು ಅಂತಂದ್ರೆ ಯಾವ ವಸ್ತು ನಮ್ಮ ಶರೀರದಲ್ಲಿ ಹೋದಾಗ ಯಾವ ವಸ್ತುವಿನ ರಾಸಾಯನಿಕ ಕ್ರಿಯೆಗಳು ನಮ್ಮ ಮತ್ತು ನಮ್ಮ ಇಡೀ ನರಮಂಡಲದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೋ ಆ ವಸ್ತು ನಾವು ಮಾದಕ ವಸ್ತು ಅಂತ ಕರಿತೀವಿ. ಉದಾಹರಣೆ, ಕೆಲವು ಕಾನೂನುಬದ್ಧ ಮಾದಕ ವಸ್ತುಗಳಿವೆ, ಕೆಲವು ಕಾನೂನು ಬಾಹಿರ ಮಾದಕ ವಸ್ತುಗಳು ಸಹ ಇದ್ದಾರೆ. ಕಾನೂನುಬದ್ಧ ಮಾದಕ ವಸ್ತುಗಳು ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾಫಿ ಕುಡಿತೀವಿ, ಕೆಲವು ಮನೆ ಕಡೆ ಎಲ್ಲ ನೋಡ್ತೀವಿ, ಮದ್ಯಪಾನ ಧೂಮಪಾನ ಮಾಡ್ತೀವಿ. ಕಾನೂನು ಬಾಹಿರ ಆಗಿರುವ ಕೆಲವೊಂದು ವಸ್ತುಗಳು ಅಂತಂದ್ರೆ ಮಾದಕ ವಸ್ತುಗಳು ಗಾಂಜಾ, ಡ್ರಗ್ಸ್ ಹೀಗೆ ಯೂಸ್ ಮಾಡ್ತಾ ಹಾಗಾಗಿ ಈ ವಸ್ತುಗಳನ್ನ ನಾವು ಮಾದಕ ವಸ್ತುಗಳು ಇವುಗಳು ಶರೀರಕ್ಕೆ ನಮ್ಮ ದೇಹಕ್ಕೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡುತ್ತವೆ. ಮಾದಕ ವಸ್ತು ಈಗ ಮಾದಕ ವಸ್ತುಗಳನ್ನು ತಡೆಗಟ್ಟಬೇಕಂತಂದ್ರೆ ಅದನ್ನು ತಗೊಳ್ಳೋದ್ರಿಂದ ಏನೇನು ಆಗ್ತಿದೀವಿ ಮಕ್ಕಳು ಅದ್ರ ಬಗ್ಗೆ ನಾವು ವಿಚಾರ ಮಾಡೋದಂದ್ರೆ ಅದು ನಮ್ಮ ಮೆದುಳು ಮತ್ತು ಇಡೀ ನರಮಂಡಲವನ್ನ ತನ್ನ ಹತೋಟಿಗೆ ತಗೋಬೇಕು. ಇತಿಹಾಸವೇ ನಿಬ್ಬೆರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾರಿ ಭೈರವಿರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಗಾಳನೆ ಧಿಕ್ಕರಿಸುವನಿವನೆಲ್ಲು ಬದಲಾಗಿಸ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆತ್ತುವನೆಲ್ಲು ಬರಬರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ ಮನೆಗೊಂದೊಂದು ಕಳಿಸ್ಬಿಡ. ಬೆಸ್ಟ್ ಕ್ವಾಲಿಟಿ ಓರ್ ಇದೆ ಅಂತ ನಾವು ಪ್ರಿಸರ್ವ್ ಮಾಡಿಟ್ಟಿದ್ದ ಜಾಗಕ್ಕೆ ರಣಗಲ್ ಕೈ ಹಾಕಿದ್ದಾನೆ ಸರ್. ಲೀಗಲ್ ಆಗಿ ಲ್ಯಾಂಡ್ ನಮ್ಮ ಕಡೆನೇ ಆಗಿದೆ ಸರ್, ಆದ್ರೆ ಅವನು ಇಲ್ಲೀಗಲ್ ಆಗಿ ಡಾಮಿನೇಟ್ ಮಾಡ್ತಿದ್ದಾನೆ. ನದಿಯಲ್ಲಿ ಸೋತಿದ
ಅಭ್ಯಾಸ ಇದೆಯಾ? ಕಲ್ತ್ಕೋತೀನಣ್ಣ. ಮನವರ ಬದುಕನು ಕಾಯಲು ನಿಂತ ಸಿಂಹ ಕೇಸರಿ ಬಾ. ಇತಿಹಾಸವೇ ನಿಬ್ಬೆರಗಿಸಿದ ಎತ್ತಿ ಹಿಡಿದಿರೋ ಮರಿಲಿಗಲ್ಲು ಉದ್ದಗಲವು ಹೇಳಿ ನೋಡು ರಾರಾಯ ಭಾರಿ ಭಂಗಗಳು ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಕಾಣದೆ ಜೈಕರಿಸುವನೆಲ್ಲು ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಅಭ್ಯಾಸ ಇದೆಯಾ? ಕಲ್ತ್ಕೋತೀನಣ್ಣ. ಮನವರ ಬದುಕನು ಕಾಯಲು ನಿಂತ ಸಿಂಹ ಕೇಸರಿ ಬಾ. ಇತಿಹಾಸವೇ ನಿಬ್ಬೆರಗಿಸಿದ ಎತ್ತಿ ಹಿಡಿದಿರೋ ಮರಿಲಿಗಲ್ಲು ಉದ್ದಗಲವು ಹೇಳಿ ನೋಡು ರಾರಾಯ ಭಾರಿ ಭಂಗಗಳು ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಕಾಣದೆ ಜೈಕರಿಸುವನೆಲ್ಲು ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಅಭ್ಯಾಸ ಇದೆಯಾ? ಕಲ್ತ್ಕೋತೀನಣ್ಣ.